4 ಗಂಟೆ ಆಗಿದೆ ಈವ್ನಿಂಗ್. ಏನ್ ವೆದರ್ ಗುರು ಬೆಂಗಳೂರ್ದು. ಸುಮ್ಮನೆ ಜಾಕೆಟ್ ಹಾಕೊಂಡ್ಬಂದಿದೀವಿ. ನಮ್ ಧೀರಾಜರು ಬಂದ್ರು ಹಿಂದೆಯಿಂದ, ಮುಂದೆ ಬಿಡ್ತೀವಿ ಅವ್ರಿಗೆ. ನನಗೆ ಇಂಡಿಕೇಟರ್ ಆಫ್ ಅಂತ ಹೇಳ್ತಾ ಇದ್ರು. ನೆನಪಿರಲ್ಲ, ಸರಿ ಮರ್ತು ಬಿಟ್ಟಿರ್ತೀವಿ ನಾವು. ಏನ್ ಮಾಡ್ತೀರಾ? ಧೀರಜ್ ಅವರು ಫುಲ್ ಬ್ರೇಕ್ ಪ್ಯಾಡ್ ಗಾಡಿನೇ ತೆಗೆದಿರ್ಲಿಲ್ಲ ಒಂದ್ ವಾರ. ಬ್ರೇಕ್ ಪ್ಯಾಡ್ ಹೋಗಿದೆ ಅಂತ ಹೇಳಿ. ಬ್ರೇಕ್ ಪ್ಯಾಡ್ ಇಮೇಜ್ ಹಾಕಿರ್ತೀನಿ ನಿಮ್ಗೆ ರೀಲ್ ಅಲ್ಲಿ. ಅವ್ರಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಮಾಡಂತ ಹೇಳಿದೀನಿ ಇವಾಗ, ಬ್ರೇಕ್ ಪ್ಯಾಡ್ ಯಾವ ತರ ಇದೆ ಅಂತ ಹೇಳಿ. ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಫೀಡ್ಬ್ಯಾಕ್ ಕೊಡ್ತಾರೆ. ಆಮೇಲೆ ನಾನು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನೋಡೋಣ. ಇನ್ ಕೇಸ್ ಮುಂದೆ ಯಾವ್ದಾದ್ರು ಫ್ಯೂಚರ್ ಅಲ್ಲಿ ನನ್ನ ಗಾಡಿಗೂ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಐ ಕ್ಯಾನ್ ಆಲ್ಸೋ ಗೋ ಫಾರ್ ರ್ಯಾಂಕ್ 1 ಸಿರಾಮಿಕ್ ಆದ್ರೆ ಆಯ್ತು, ಇಲ್ಲ ಸಿಂಟರ್ಡ್ ಆಯ್ತು, ಯಾವ್ದಾರು ಒಂದು ಹಾಕ್ಸ್ಬೋದು. 2 hours later. ಅಂಡ್ ಬ್ರೇಕಿಂಗ್ ಬಂದ್ರೆ ಇದಕ್ಕೆ ಕಂಪ್ನಿಯಿಂದ ಸ್ಟಾಕ್ ಇಂದ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ನಾವು ರೀಸೆಂಟ್ ಆಗಿ ರ್ಯಾಂಕ್ 1 ಪರ್ಫಾರ್ಮೆನ್ಸ್ ಅವ್ರದ್ದು ಸಿರಾಮಿಕ್ ಬ್ರೇಕ್ ಪ್ಯಾಡ್ಸ್ ಹಾಕಿದೀವಿ ಮುಂದ್ಗಡೆ. ಯಾಕಂದ್ರೆ ಅದು ಬ್ರೇಕ್ ಪ್ಯಾಡ್ಸ್ ಆಲ್ರೆಡಿ ಹೋಗಿತ್ತು. ಸೊ ಬೇಸಿಕಲಿ ಗಾಡಿ ಜಾಸ್ತಿ ರನ್ ಏನಾಗಿಲ್ಲ, ಒಂದು 4000 ಕಿಲೋಮೀಟರ್ ರನ್ ಆಗಿರ್ಬೇಕಷ್ಟೇ. ಬಟ್ ಅವಾಗಲೇ ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಮುಂದಿಂದು. ಸೊ ಈ ತರ ನಿಮ್ಮಲ್ಲೂ ಯಾರಾದ್ರೂ ಇಶ್ಯೂಸ್ ಫೇಸ್ ಮಾಡಿದ್ರೆ ಹೇಳಿ, ಅದಕ್ಕೆ ನೀವು ನೆಕ್ಸ್ಟ್ ಯಾವ ಬ್ರೇಕ್ ಪ್ಯಾಡ್ ಯೂಸ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಎಲ್ಲ ಹಾಕಿ.